ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮಾ ಸ್ವರೂಪ್. ಸೋಷಿಯಲ್ ಮೀಡಿಯಾದಲ್ಲಿ ಇದು ನನ್ನ ಮೊದಲನೇ ವಿಡಿಯೋ. ಅದಕ್ಕೆ ಒಂದು ನೈಜ ಘಟನೆ ಬಗ್ಗೆ ಮಾತಾಡೋಣ ಅಂತ. 1916 1916 ಲಕ್ನೋನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನ ಬಹಳ ಗದ್ದಲವಾಗಿರುತ್ತೆ. ಅದಕ್ಕೆ ದ ಫೇಮಸ್ ಇಂಡಿಯನ್ ಫಿಲಾಸಫರ್ ಆ್ಯಂಡ್ ಪೋಯೆಟ್ ಶುದ್ಧಾನಂದ ಭಾರತೀಯರು ಹೀಗೆ ಹೇಳ್ತಾರೆ, ಈ ಥರ ಗದ್ದಲ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗಲ್ಲ ಅಂತ. ಅದಕ್ಕೆ ಬಾಲಗಂಗಾಧರನಾಥ ತಿಲಕರು ಕೇಳ್ತಾರೆ, ಮತ್ತು ಸ್ವಾತಂತ್ರ್ಯ ಹೇಗೆ ಸಿಗುತ್ತೆ? ಅದಕ್ಕೆ ಶುದ್ಧಾನಂದ ಭಾರತೀಯರು ಹೇಳ್ತಾರೆ, ಸಂತರ ದಯೆಯಿಂದ ಸ್ವರಾಜ್ಯ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ತಿಲಕರು ಕೇಳ್ತಾರೆ, ಈ ಸಂತರು ಮಹಾತ್ಮರು ಎಲ್ಲಿ ಸಿಗ್ತಾರೆ ಅಂತ. ಆಗ GS ಕಪರ್ದೆ ಪೊಲಿಟಿಕಲ್ ಆಕ್ಟಿವಿಸ್ಟ್ ಹೇಳ್ತಾರೆ, ಶಿರಡಿಯಲ್ಲಿ ಸಿಗ್ತಾರೆ, ಅವ್ರ ಹೆಸರು ಸಾಯಿಬಾಬಾ ಅಂತ. ಈ ಕಾಂಗ್ರೆಸ್ ಅಧಿವೇಶನ ಮುಗಿಸ್ಕೊಂಡು ಎಲ್ಲರೂ ಶಿರಡಿಗೆ ಹೊರಡ್ತಾರೆ. ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ಒಂದಷ್ಟು ಹೂಗಳನ್ನ ತಗೊಂಡು ಹೋಗ್ತಾರೆ. ಶಿರಡಿ ಸಾಯಿಬಾಬಾ ಬೇವಿನ ಮರದ ಕೆಳಗೆ ಕೂತಿರ್ತಾರೆ. ಉದ್ದನೆಯ ಬಿಳಿ ಜುಬ್ಬ, ತಲೆಗೆ ವಸ್ತ್ರ ಧರಿಸಿರ್ತಾರೆ. ಬಹಳ ತೀಕ್ಷ್ಣವಾದ ಕಣ್ಣುಗಳು, ಅವ್ರನ್ನ ದಿಟ್ಟಿಸಿ ಯಾರೂ ನೋಡೋಕ್ಕಾಗಲ್ಲ. ಆಗ ಇವರೆಲ್ಲ ಬಂದಿರ್ತಾರೆ. ಶುದ್ಧಾನಂದ ಭಾರತೀಯರನ್ನ ಮುಂದಕ್ಕೆ ತಳ್ತಾರೆ ತಿಲಕರು. ಆಗ ಶಿರಡಿ ಸಾಯಿಬಾಬಾ, ಮಕ್ಕಳೇ ಬನ್ನಿ, ಈ ಥರ ಗದ್ದಲ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ ಅಂತ ಹೇಳ್ತಾರೆ. ಲಕ್ನೋನಲ್ಲಿ ಶುದ್ಧಾನಂದ ಭಾರತೀಯರು ಹೇಳಿದ ವರ್ಡ್ಸ್ನ ಸೇಮ್ ವರ್ಡ್ಸ್ ಹಾಗೆ ಶಿರಡಿ ಸಾಯಿಬಾಬಾ ರಿಪೀಟ್ ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡು ತಿಲಕರು ಮೆತ್ತಗೆ ಕೇಳ್ತಾರೆ, ಮತ್ತು ಹೇಗೆ ಸಿಗುತ್ತೆ ಸ್ವಾತಂತ್ರ್ಯ ಅಂತ. ಆಗ ಶಿರಡಿ ಸಾಯಿಬಾಬಾ ಬಾಲಗಂಗಾಧರನಾಥ ತಿಲಕರನ್ನ ನೋಡಿ ಹೇಳ್ತಾರೆ, ನೀನು ಮಲಗು ಹೋಗು, ನಿನ್ನ ನಂತರ ಒಬ್ಬ ವ್ಯಕ್ತಿ ಬರುತ್ತಾನೆ, ಸ್ವಾತಂತ್ರ್ಯ ತರುತ್ತಾನೆ ಅಂತ. ಇದಾದ ನಂತರ 1920 ಅಲ್ಲಿ ಬಾಲಗಂಗಾಧರನಾಥ ತಿಲಕ್ ಡಯಾಬಿಟಿಸ್ ಕಾಯಿಲೆಯಿಂದ ಮರಣ ಹೊಂದುತ್ತಾರೆ. ಅದಾದಮೇಲೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕತ್ವದಲ್ಲಿ ನಮಗೆ 1947 ಸ್ವಾತಂತ್ರ್ಯ ಸಿಗುತ್ತೆ. ಶಿರಡಿ ಸಾಯಿಬಾಬಾಗೆ ಸ್ವಾತಂತ್ರ್ಯ ಹೇಗೆ ಸಿಗುತ್ತೆ ಅನ್ನೋದು ಆವಾಗಲೇ ಕಾಣಿಸಿತ್ತು. ಅದಕ್ಕೆ ಅವರು ಪವಾಡ ಪುರುಷ ಅಂತ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನಷ್ಟು ಒಳ್ಳೆ ಕಂಟೆಂಟ್ಗಾಗಿ ನನ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಮಾ ಸ್ವರೂಪ್. ಸೋಷಿಯಲ್ ಮೀಡಿಯಾದಲ್ಲಿ ಇದು ನನ್ನ ಮೊದಲನೇ ವಿಡಿಯೋ. ಅದಕ್ಕೆ ಒಂದು ನೈಜ ಘಟನೆ ಬಗ್ಗೆ ಮಾತಾಡೋಣ ಅಂತ. 1916 1916 ಲಕ್ನೋನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನ ಬಹಳ ಗದ್ದಲವಾಗಿರುತ್ತೆ.